7ನೇ ದಿನ ಯಶಸ್ವಿ ಆಯಿತು. ಚಳಿ ಟೈಮ್ ಎಷ್ಟಾಗಿದೆ ಅಂದರೆ 5:25 ಕಾಣಿಸ್ತಿದೆನಾ? ಓಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಮಾತು ಹೇಳ್ಬಿಡ್ತೀನಿ, ನಾನು ಹುಟ್ಟಿರೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಮಗನಾಗಿರ್ತೇನೆ. ನನ್ನ ಕುಟುಂಬದವ್ರು ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಬಯಸ್ತೇನೆ ಅಷ್ಟೇ. ಚೆಲ್ಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ಲಾಗಿರೋಣ. ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ರಾಮಕೃಷ್ಣ ಅವರು. ನಿಜವೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂದು ಹಾಡಿನ ಮುಖಾಂತರದಲ್ಲಿ ನಾವೆಲ್ಲರೂ ರಾಯರನ್ನ ನಂಬಿ ರಾಯಲ್ಲಾಗಿರೋಣ ಅಂತಂದು ಬೊಮ್ಮನಲ್ಲಿರ್ತಕ್ಕಂಥ ರಾಮಕೃಷ್ಣ ಅವರು ಹೇಳಿದ್ದಾರೆ. ಹಾಡಿನ ಮುಖಾಂತರದಲ್ಲಿ ತುಂಬ ಅದ್ಭುತವಾಗಿ ನಿರೀಕ್ಷೆ ಬರೆದಿದ್ದಾರೆ. ತುಂಬ ಖುಷಿಯಾಯಿತು. ಇವತ್ತಿಗೆ ನಿನ್ನೆಗೆ 6 ದಿನ ಕಂಪ್ಲೀಟ್ ಆಗಿ ಇವತ್ತಿಗೆ 7ನೇ ದಿನ. 7ನೇ ದಿನದಲ್ಲಿ ನಾವು ಜಪ ಮಾಡುತ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನೀರಿನಲ್ಲಿ ಬಂದು ಕುಳಿತುಕೊಳ್ಳೋದು ಈಸಿ ಮ್ಯಾಟ್ರು, ಅಂದರೆ ತುಂಬ ಈಸಿ ಅನಿಸುತ್ತೆ ಎಲ್ಲರಿಗೂ. ಬಟ್ ನನಗೆ ತುಂಬ ಟಫ್ ಇದು. ಯಾಕಂದರೆ ಯಾರು ಬೇಕಾದರೂ ಬಂದು ಕುತ್ಕೋಬೋದು, ಬಟ್ ನನಗೆ ತುಂಬ ಟಫ್ ಅನ್ನಿಸ್ತಾ ಇದೆ. ಆದರೂ ಅದರಲ್ಲಿ ಇವತ್ತು 7ನೇ ದಿನ ಯಶಸ್ವಿ ಆಗ್ತಾಯಿದೆ. ನಿಮ್ಮೆಲ್ಲರ ಆಶೀರ್ವಾದ, ನನ್ನ ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ನನ್ನ ಸ್ನೇಹಿತರು, ನನ್ನ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ತುಂಗಭದ್ರಾ ನದಿಯಲ್ಲಿ ಜಪ ಮಾಡುತ್ತಾ ಭಗವಂತನ ಧ್ಯಾನ ಮಾಡುತ್ತಾ ನೀರೊಳಗೆ ಕೂತ್ಕೊತಾ ಇದ್ದೀನಿ. ಚಿಂತಿಸಬೇಡಿ. ಮದುವೆ ವಿಚಾರದಲ್ಲಿದ್ದವರು ಮದುವೆ ವಿಚಾರ ಆಗಬೇಕಪ್ಪ ಅಂದ್ಕೊಂಡವ್ರು ಈ ವರ್ಷ ತುಂಬ ಅದ್ಭುತವಾಗಿ ಎಲ್ಲರಿಗೂ ಮದುವೆ ಆಗುತ್ತೆ. ಕೆಲಸದ ಬಗ್ಗೆ ಇದಕ್ಕೆ ನಾನು ಭಗವಂತ ಅಕಸ್ಮಾತ್ ನನಗೇನಾದರೂ ಪ್ರತ್ಯಕ್ಷವಾಗಿ ಬಂದರು ಅಂದರೆ ನಾನು ಕೇಳೋದು ಒಂದೇ, ನನ್ನ ನುಡಿದಂಥ ಮಾತು ಸತ್ಯ ಆಗಲಿ ತಂದೆ. ಯಾರು ಕಷ್ಟ ಅಂತ ಬಂದಿರ್ತಾರೆ ಅವ್ರಿಗೆ ಏನಾಗಬೇಕು, ಬಟ್ ಕೆಟ್ಟದ್ದು ಯೋಚನೆ ಮಾಡೋಕ್ಕೆ ಕೊಡಬೇಡ ಭಗವಂತ, ಒಳ್ಳೆಯದಾಗಲಿ. ನಾನು ಯಾವತ್ತೂ ಆ ಕೆಟ್ಟದ್ದು ಯೋಚನೆ ಮಾಡೋಕ್ಕೆ ಟೈಮ್ ಕೊಡೋನು ಬೇಡ ನನಗೆ. ಅದನ್ನು ಯೋಚನೆ ಮಾಡೋದು ಬೇಡ ನನಗದು ಬೇಡವೇ ಬೇಡ. ಅನುಗ್ರಹ ಅಂದರೆ ಅವ್ರು ಏನು ಅಂದುಕೊಂಡು ಬಂದಿರ್ತಾರೆ ಅದು ಆಗಲಿ. ನಾನು ಹಾಗೆ ಸುಮ್ಮನೆ ಅಲ್ಲ, ಭಗವಂತನಿಗೆ ಇಷ್ಟು ದೀಪ ಹಚ್ಚಿ ಪೂಜೆ ಆರತಿ ಬೆಳಗ್ಗೆ, ರಾಯರಿಗೆ ಇಷ್ಟು ಆರತಿ ಬೆಳಗ್ಗೆ, ಇಷ್ಟು ದೀಪ ಬರ್ತಂತ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಚೆಕ್ ಮಾಡಿಕೊಂಡು ತಿಳಿಸ್ತೀನಿ. ಆ ಮುಖಾಂತರಲ್ಲಿ ಅವ್ರಿಗೆ 9 ವಾರ ಯಾರ್ಯಾರು ಮಾಡಿರ್ತಾರೆ ಅವ್ರಿಗೆ ಯಾರಿಗೂ ನಿರಾಶೆ ಆಗೋದು ಬೇಡ, ಒಂದು ಅನುಗ್ರಹ ಆಗಲಿ. ನಾನು 9 ವಾರ ಪೂಜೆ ಮಾಡಿದ್ದೀನಿ, ನನಗೆ ಪವಾಡ ಆಗಿಲ್ಲ ಅಂತಂದು ಯಾರೂ ಹೇಳ್ಬಾರ್ದು. ನಾನು 9 ವಾರ ಪೂಜೆ ಮಾಡಿದ್ದಕ್ಕೆ ರಾಯರನ್ನ ನಂಬಿ ರಾಯಲ್ಲಾಗಿರೋಣ ಅಂತ ಹೇಳಿದ್ರಿ. ನಾನು ನಿಜವಾಗ್ಲೂ ಇವತ್ತು ಅದ್ಭುತವಾಗಿ ಖುಷಿಯಾಗಿದ್ದೀನಿ ತಂದೆ ಅಂತ ಹೇಳಬೇಕು ಅವರೆಲ್ಲರೂ. ಮಗನೇ ಇವತ್ತು ನನ್ನ ತಂದೆನ ತೋರಿಸ್ಕೊಟ್ಟು ನೀನು ಅಂತ ಹೇಳಿ ಖುಷಿಯಿಂದ ಹೇಳ್ಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ 9 ವಾರ ನೀವು ಯಾರ್ಯಾರು ಪೂಜೆ ಮಾಡಿರ್ತೀರಲ್ಲ ನಿಮ್ಮೆಲ್ಲರಿಗೂ ಭಗವಂತ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ನನ್ನನ್ನು ಕೆಟ್ಟದ್ದಾಗಿ ತಿಳ್ಕೊಳುವಂಥವ್ರಿಗೂ ಒಳ್ಳೆಯದಾಗಲಿ, ನನ್ನ ಒಳ್ಳೆಯವನು ಅಂತ ಅನ್ನೋರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆಯದಾಗಲಿ. ನಾನು ಎಲ್ಲರಿಗೂ ಒಂದೇ ಬಯಸೋದು, ನೀವೆಲ್ಲ ನನ್ನ ಕುಟುಂಬದವರು, ನೀವೆಲ್ಲ ನನ್ನ ಅಣ್ಣ ತಮ್ಮಂದಿರು, ನೀವೆಲ್ಲರೂ ನನ್ನ ಸ್ನೇಹಿತರು. ನಿಮ್ಗೆ ಒಳ್ಳೆಯದಾದರೆ ನನಗೆ ಹೊಟ್ಟೆ ತುಂಬುತ್ತೆ, ನಿಮ್ಗೆ ಅನುಗ್ರಹ ಆದರೆ ನನಗೆ 2 ಒಳಗೆ ಕೊಡ್ತೀರಾ, ಅದೇ ನನ್ನ ಖುಷಿ. ಟೈಮ್ ಎಷ್ಟಾಗಿದೆ ಅಂದರೆ 4:15 ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. 4:15 ಆಗಿದೆ. 4:15 ಇವಾಗ ಕುತ್ಕೊತಾ ಇದ್ದೀನಿ ಜಪದಲ್ಲಿ. ಆಯ್ತು, ಇಲ್ಬಿಡಿ. ಮತ್ತು ಫೋನ್ ಕೆಳಗಡೆ ಬಿದ್ದರೆ ಮತ್ತು ಅದ್ರದ್ದು ಕಾಸು ಕೇಳಿದೆ ನೀನು, ಹೇಳೋಕ್ಕಾಗಲ್ಲ. ಅದಕ್ಕೆ ಗಟ್ಟಿ ಹುಡ್ಕೊತಾ ಇದ್ದೀನಿ. ಚಳಿ ಆಗ್ತಾಯಿದೆ ಬೆಳಗಿನ ಜಾವದಲ್ಲಿ. ನಿನ್ನೆ ಮಳೆ ಆಗಿದೆ ನೋಡಿ. ಯಾರೋ ಒಬ್ರು ಹೇಳಿದ್ರು ಬೇಸಿಗೆ ಕಾಲದಲ್ಲಿ ಏನು ಮಳೆ ಆಗುತ್ತಾ ಅಂತ. ನೋಡಿ ಮಳೆ ಆಯ್ತಾ, ಇದೇ ರಾಯರ ಪೌಡ. ಒಳ್ಳೆಯದಾಗಲಿ ಎಲ್ಲರಿಗೂ. ವಿಡಿಯೋ ನೋಡು ಅಂತಾರೆ, ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಭಗವಂತನಿಗೂ ಖುಷಿಯಾಗುತ್ತೆ, ನನಗೆ ಈ ಮಗನಿಗೂ ನಿಮ್ಮ ಮನೆ ಮಗನಿಗೂ ಖುಷಿಯಾಗುತ್ತೆ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಹೋ, ನಿನ್ನೆ ಮಳೆಯಾಗಿ ಇವತ್ತು ನೀರು ಜಾಸ್ತಿ ಆಗಿದೆ. ಹಿಂಗೆ ಅದ್ರ ಮೊಸಳೆ ಬರ್ತನ ಅಂತ ಇದ್ದೀನಿ ನಾನು. ನೀರು ಹಂಗೆ ಚಲೋದು. ಈಗ ಮೊಸಳೆ ಬಂತು ಅಂತ ಇದ್ದೀನಿ ನಾನು. ಬರಲಿ ಬಿಡು, ಮೊಸಳೆ ಬಂದು ತಿಂದು ಹೋದ್ರೂ ಪರವಾಗಿಲ್ಲ, ಎಲ್ಲರಿಗೂ ಒಳ್ಳೇದಾದ್ರೆ ಸಾಕು. ಅಲ್ಲಿ ಬೆಳಕು ಕಾಣಿಸ್ತಾ ಇದೆ ನೋಡಿ, ಅದೇ ಬೆಳಕೆ, ಅದೇ ಮಂತ್ರಾಲಯ. ಈ ಕಡೆ ಇಲ್ಲಂತ ಹೇಳಲ್ಲ ನಾನು, ಈ ಕಡೆ ಕೊನೆ ದಿನದಲ್ಲಿ ಹೇಳ್ತೀನಿ. ಇಲ್ಲಿದೆ ಕ್ಯಾಮ್ರಾ, ಇಲ್ಲಿದೆ. ಈ ದಿನ ಈ ಕಡೆ ಕೊನೆ ದಿನದಲ್ಲಿ ಹೇಳ್ತೀನಿ. ಎಲ್ಲಿ ಬರ್ತೇನೆ? ಓಹ್, ನೀರು ಜಾಸ್ತಿ ಆಗ್ಬಿಟ್ಟಿದೆ. ಎಷ್ಟಾಯ್ತು? 5:20. ಪೂಜ್ಯಾಯ ರಾಘವೇಂದ್ರಾಯ च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್. ಇವತ್ತಿಗೆ 7ನೇ ದಿನ ಯಶಸ್ವಿ ಆಯಿತು. ಚಳಿ ಟೈಮ್ ಎಷ್ಟಾಗಿದೆ ಅಂದರೆ 5:25 ಕಾಣಿಸ್ತಿದೆನಾ? ಓಕೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಮಾತು ಹೇಳ್ಬಿಡ್ತೀನಿ, ನಾನು ಹುಟ್ಟಿರೋದೇ ಲೋಕ ಕಲ್ಯಾಣಕ್ಕೋಸ್ಕರ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಮಗನಾಗಿರ್ತೇನೆ. ನನ್ನ ಕುಟುಂಬದವ್ರು ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಬಯಸ್ತಾರೆ ಅಷ್ಟೇ. ಚಿಕ್ಕ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.